ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಧರ್ಮಶಾಸ್ತ್ರಿ ಯೇಸುವಿಗೆ ಎಲ್ಲ ಆಜ್ಞೆಗಳಲ್ಲಿಯೂ ಮುಖ್ಯವಾದುದು ಯಾವುದು ಎಂದು ಕೇಳುವಾಗ ಯೇಸು ಶ್ರೇಷ್ಠ ಆಜ್ಞೆಗಳು ಯಾವುದೆಂದು ಉತ್ತರಿಸುತ್ತಾರೆ. ನಿನ್ನ ಹೃದಯದಿಂದಲೂ, ನಿನ್ನ ಆತ್ಮನಿಂದಲೂ, ನಿನ್ನ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಸರ್ವೇಶ್ವರನಾದ ದೇವರನ್ನು ನೀನು ಪ್ರೀತಿಸಬೇಕು. ಎರಡನೆಯದು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. ಈ ಎರಡು ಆಜ್ಞೆಗಳು, ಇದರ ಸಾರ ಒಂದೇ ಆಗಿದೆ, ಪ್ರೀತಿ. ಪ್ರೀತಿ ಏನೆಂದು ನಮಗೆ ತಿಳಿಯುತ್ತೆ. ದೇವರಲ್ಲಿ ಹೇಳ್ತಾರೆ, ಯೇಸುಸ್ವಾಮಿ ಹೇಳ್ತಾರೆ, ಕೇವಲ ಈ ಬಲಿ ಕಾಣಿಕೆಗಳು, ವಿಧಿಗಳು ಅಥವಾ ನಮ್ಮ ಧಾರ್ಮಿಕ ಕಾರ್ಯಗಳು ದೇವರಿಗೆ ಬೇಡ. ದೇವರದನ್ನು ಬಯಸೋದಿಲ್ಲ. ಅವರು ಸಂಪೂರ್ಣವಾಗಿ ನಮ್ಮ ಹೃದಯವನ್ನು, ಪ್ರೀತಿಸುವ ಹೃದಯವನ್ನು ಮತ್ತು ಪ್ರೀತಿಯ ಜೀವನವನ್ನು ಬಯಸ್ತಾರೆ. ಇಂದಿನ ಮೊದಲ ವಾಚನದಲ್ಲಿ ಹೋಶೇಯ ಪ್ರವಾದಿಯ ಮುಖಾಂತರ ದೇವರು ಜನರ ಹತ್ರ ಮಾತಾಡಿ ಕರೆ ಕೊಡ್ತಾರೆ, ಪಶ್ಚಾತ್ತಾಪದಿಂದ ನನ್ನ ಕಡೆಗೆ ಮರಳಿ ಬನ್ನಿರಿ. ಅವರು ಕೂಡ ಅಲ್ಲಿ ಬಲಿಗಳನ್ನು ಬಯಸಲ್ಲ. ದೇವ್ರು ಬಯಸೋದು ಪಶ್ಚಾತ್ತಾಪದ ದೀನ ಹೃದಯ. ಇದನ್ನು ನಾವು ಅರ್ಪಿಸಬೇಕು ಅಂತ ದೇವ್ರು ಕೇಳ್ತಾರೆ. ಆವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ, ನಮಗೆ ಅವರು ಗುಣಪಡಿಸುತ್ತಾರೆ ಮತ್ತು ಹಸಿರಾದ ಮರದಂತೆ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ವಾಗ್ದಾನ ಮಾಡುತ್ತಾರೆ. ಪ್ರಿಯರೇ, ಈ ಎರಡು ವಚನಗಳಲ್ಲಿ ನಮಗೆ ತಿಳಿಯಬರುವ ಸತ್ಯ ಒಂದೇ. ದೇವರು ಹೊರಗಿನ ಧರ್ಮದ ಆಚರಣೆ ಬಯಸೋದಿಲ್ಲ. ಬದಲಾಗಿ ದೇವರು ನೈಜ ಪ್ರೀತಿ, ದೈವ ಪ್ರೀತಿ ನಮ್ಮಲ್ಲಿ ತುಂಬಲ್ಪಡಬೇಕು ಮತ್ತು ಪಶ್ಚಾತ್ತಾಪದ ಮನಸ್ಸು ನಮ್ಮಲ್ಲಿ ದೇವರು ಬಯಸ್ತಾರೆ. ಪ್ರಿಯರೇ, ಇವತ್ತು ಈ ಪ್ರೀತಿಯನ್ನು ನಾವು ಹಚ್ಚ ಹಸಿರಾಗಿಡೋದಕ್ಕೆ ಒಂದೇ ಮಾರ್ಗ ಪ್ರಿಯರೇ, ಶುಭ ಸಂದೇಶವನ್ನು ನಾವು ದಿನ ಆಲಿಸಬೇಕು, ಅಧಿಕವಾಗಿ ಅರಿತುಕೊಳ್ಬೇಕು. ಒಂದು ಸತ್ಯದ ಮನವರಿಕೆಯಲ್ಲಿ ಆಗ ನಮಗೆ ಕಾರ್ಯರೂಪದ ಪ್ರೀತಿ ನಾವು ಮಾಡೋದಕ್ಕೆ ಆಗುತ್ತೆ. ನಮ್ಮ ನಿತ್ಯತೆಗಾಗಿ ದೇವರ ಪ್ರೀತಿ ಏನು ಮಾಡಿದೆ, ಆ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನು ನಾವು ಇಂದು ಗ್ರಹಿಸಿಕೊಳ್ಳಲು ಆಸಕ್ತರಾಗಬೇಕು. ಈ ಪ್ರೀತಿ ಅರಿತುಕೊಂಡಾಗ ಪ್ರಿಯರೇ, ನಾವು ಯಾರು ಕೂಡ ಬತ್ತಿ ಹೋಗಲ್ಲ, ಬಳಲಿ ಹೋಗಲ್ಲ, ಸೊರಗಿ ಹೋಗಲ್ಲ. ಬದಲಾಗಿ ನಾವು ದೇವರಂತೆ ಮಾರ್ಪಡುತ್ತೇವೆ. ನಮ್ಮ ಪ್ರೀತಿ ಕೂಡ ಕಾರ್ಯರೂಪದಲ್ಲಿ ಕಾಣಲ್ಪಡುತ್ತೆ. ಯೇಸು ನಮ್ಮನ್ನು ಯಾವ ರೀತಿಯಲ್ಲಿ ನಮ್ಮ ನಿತ್ಯತೆಗಾಗಿ ಪ್ರೀತಿ ಮಾಡಿದ್ರು, ಕಾರ್ಯರೂಪದ ಪ್ರೀತಿ, ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿದ್ರು, ಅದೇ ರೀತಿಯಲ್ಲಿ ನಾವು ಕೂಡ ಕಾಣಿಕೆಯಾಗಿ ಸಮರ್ಪಿಸಲು ಸಾಧ್ಯವಾಗುತ್ತೆ. ಪರರಿಗೆ ಒಳಿತು ಬಯಸುವ, ಪರರ ನಿತ್ಯತೆಯನ್ನು ಆಶಿಸುವ, ಪರರಿಗಾಗಿ ಪ್ರಾರ್ಥಿಸುವ, ಕ್ಷಮಿಸುವ, ಸೈರಿಸುವ ಪ್ರೀತಿ ನಮ್ಮಲ್ಲಿ ಕಾಣಪಡುತ್ತೆ ಮತ್ತು ನಾವು ಕೂಡ ಯೇಸುವಿನ ಶಿಷ್ಯರೆಂದು ಗುರುತಿಸಲ್ಪಡ್ತೇವೆ. ಇವತ್ತು ಅನೇಕರಿಗೆ ದೇವರ ಪ್ರೀತಿಯ ಅನುಭವ ಅಥವಾ ಪ್ರಕಟಣೆ ಆಗಿಲ್ಲ. ಕಾರಣ, ಅವರು ಶುಭ ಸಂದೇಶ ಅವರಿಗೆ ಸಿಕ್ಕಿದ್ರು ಅವರು ಅರ್ಥೈಸಿ ಸ್ವೀಕಾರ ಮಾಡಲಿಲ್ಲ. ಆದ್ದರಿಂದ ಪ್ರಿಯರೇ, ಇವತ್ತು ನಮ್ಮಲ್ಲಿ ದ್ವೇಷ, ಅಸೂಯೆ, ಕೋಪ, ಜಗಳ ಇದೇ ಕಾಣಲ್ಪಡ್ತಾ ಇದೆ. ಇದೇ ರಾಷ್ಟ್ರಗಳಲ್ಲಿ ಕಾಣಲ್ಪಡ್ತಾ ಇದೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು, ನನ್ನಲ್ಲಿ ಪ್ರೀತಿ ಇದೆಯಾ? ಹೌದು ಪ್ರಿಯರೇ, ಇವತ್ತು ನಮಗೆ ಎಷ್ಟೇ ವರದಾನಗಳಿರ್ಬೋದು, ವಿಶ್ವಾಸ ಇರ್ಬೋದು, ಪ್ರವಾದನ ವರ, ಬೋಧನೆಯ ವರ, ದಾನ ಧರ್ಮ ಮಾಡುವ ಮನಸ್ಸಿರ್ಬೋದು, ಅದ್ಭುತವೆಸಗುವ ವರ ಇರ್ಬೋದು, ಪ್ರಾಣವನ್ನು ಕೊಡುವ ಮನಸ್ಸಿದ್ರೂ ಕೂಡ ಒಂದು ವೇಳೆ ನಮ್ಮಲ್ಲಿ ಈ ದೈವ ಪ್ರೀತಿ ಇಲ್ಲದಿರಲು ಎಲ್ಲವೂ ವ್ಯರ್ಥ. ದೈವ ಪ್ರೀತಿ, ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ ಆಲಿಸಿದಾಗ ನಮಗೆ ಮನವರಿಕೆ ಆಗುತ್ತೆ ಮತ್ತು ದೈವ ಪ್ರೀತಿಯ ದೈವಾನುಭವ ನಮಗೆ ಈ ಪ್ರೀತಿ ನೀಡುತ್ತೆ. ಈ ಪ್ರೀತಿ ಪ್ರಕಟಣೆ ನಮಗಾದಾಗ ಪ್ರಿಯರೇ, ಕ್ರಿಸ್ತನೇ ನಮ್ಮ ಒಬ್ಬೊಬ್ಬರ ಮುಖಾಂತರ ಈ ಲೋಕಕ್ಕೆ ಆ ಪ್ರೀತಿಯನ್ನು ಪ್ರಕಟಪಡಿಸುತ್ತಾರೆ. ನೀವು ಆಗ ಸಾಧನವಾಗುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.